ಇನ್ನು ರಿವೆಂಜ್ಗಾಗಿ ಸುಹಾಸ್ ಶೆಟ್ಟಿ ಮರ್ಡರ್ ಏನಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. 9 ಜನರ ತಂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. 9 ಜನರ ತಂಡದಿಂದ ಸುಹಾಸ್ ಮರ್ಡರ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣವನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ರಿವೆಂಜ್ಗಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಅವರು ಏನು ಬಹಳ ಮುಚ್ಚಿಟ್ಟು ಏನು ಮಾಡಿದ್ದಲ್ಲ, ಇದು ಎಲ್ಲ ಓಪನ್ ಆಗಿ ಜಗಜಾಹೀರು ಮಾಡಿನೇ ಮಾಡಿರ್ತಕ್ಕಂಥದ್ದು. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಸಫ್ವಾನ್ ಗ್ಯಾಂಗ್ ಈ ಕೃತ್ಯವನ್ನು ಎಸಗಿದೆ ಅನ್ನುವಂಥ ಒಂದು ಶಂಕೆ. ಸಫ್ವಾನ್ ಗ್ಯಾಂಗ್ ಜೊತೆ ಪ್ರಶಾಂತ್ ಗಲಾಟೆ ಮಾಡಿಕೊಂಡಿದ್ದ. ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಸಫ್ವಾನ್ ಗ್ಯಾಂಗ್ ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಪ್ರಶಾಂತ್ ಅಂತ ಹೇಳಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡು ಸಫ್ವಾನ್ ಆಸ್ಪತ್ರೆ ಸೇರಿದ್ದ. ಪ್ರಶಾಂತ್ ಮೇಲೆ ದಾಳಿಗೆ ಮುಂದಾಗಿದ್ದ ಸಫ್ವಾನ್. ಈ ವೇಳೆ ಪ್ರಶಾಂತ್ಗೆ ಬೆಂಬಲವಾಗಿ ನಿಂತಿದ್ದು ಸುಹಾಸ್ ಶೆಟ್ಟಿ. ಹೀಗಾಗಿ ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ್ರ. 9 ಜನರ ಗ್ಯಾಂಗ್ನಿಂದ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಯಿತಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇನ್ನು ರಿವೆಂಜ್ಗಾಗಿ ಸುಹಾಸ್ ಶೆಟ್ಟಿ ಮರ್ಡರ್ ಏನಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. 9 ಜನರ ತಂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. 9 ಜನರ ತಂಡದಿಂದ ಸುಹಾಸ್ ಮರ್ಡರ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣವನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ರಿವೆಂಜ್ಗಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಅವರು ಏನು ಬಹಳ ಮುಚ್ಚಿಟ್ಟು ಏನು ಮಾಡಿದ್ದಲ್ಲ, ಇದು ಎಲ್ಲ ಓಪನ್ ಆಗಿ ಜಗಜಾಹೀರು ಮಾಡಿನೇ ಮಾಡಿರ್ತಕ್ಕಂಥದ್ದು. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಸಫ್ವಾನ್ ಗ್ಯಾಂಗ್ ಈ ಕೃತ್ಯವನ್ನು ಎಸಗಿದೆ ಅನ್ನುವಂಥ ಒಂದು ಶಂಕೆ. ಸಫ್ವಾನ್ ಗ್ಯಾಂಗ್ ಜೊತೆ ಪ್ರಶಾಂತ್ ಗಲಾಟೆ ಮಾಡಿಕೊಂಡಿದ್ದ. ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಸಫ್ವಾನ್ ಗ್ಯಾಂಗ್ ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಪ್ರಶಾಂತ್ ಅಂತ ಹೇಳಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡು ಸಫ್ವಾನ್ ಆಸ್ಪತ್ರೆ ಸೇರಿದ್ದ. ಪ್ರಶಾಂತ್ ಮೇಲೆ ದಾಳಿಗೆ ಮುಂದಾಗಿದ್ದ ಸಫ್ವಾನ್. ಈ ವೇಳೆ ಪ್ರಶಾಂತ್ಗೆ ಬೆಂಬಲವಾಗಿ ನಿಂತಿದ್ದು ಸುಹಾಸ್ ಶೆಟ್ಟಿ. ಹೀಗಾಗಿ ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ್ರ. 9 ಜನರ ಗ್ಯಾಂಗ್ನಿಂದ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಯಿತಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇನ್ನು ರಿವೆಂಜ್ಗಾಗಿ ಸುಹಾಸ್ ಶೆಟ್ಟಿ ಮರ್ಡರ್ ಏನಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. 9 ಜನರ ತಂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. 9 ಜನರ ತಂಡದಿಂದ ಸುಹಾಸ್ ಮರ್ಡರ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣವನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ರಿವೆಂಜ್ಗಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಅವರು ಏನು ಬಹಳ ಮುಚ್ಚಿಟ್ಟು ಏನು ಮಾಡಿದ್ದಲ್ಲ, ಇದು ಎಲ್ಲ ಓಪನ್ ಆಗಿ ಜಗಜಾಹೀರು ಮಾಡಿನೇ ಮಾಡಿರ್ತಕ್ಕಂಥದ್ದು. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಸಫ್ವಾನ್ ಗ್ಯಾಂಗ್ ಈ ಕೃತ್ಯವನ್ನು ಎಸಗಿದೆ ಅನ್ನುವಂಥ ಒಂದು ಶಂಕೆ. ಸಫ್ವಾನ್ ಗ್ಯಾಂಗ್ ಜೊತೆ ಪ್ರಶಾಂತ್ ಗಲಾಟೆ ಮಾಡಿಕೊಂಡಿದ್ದ. ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಸಫ್ವಾನ್ ಗ್ಯಾಂಗ್ ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಪ್ರಶಾಂತ್ ಅಂತ ಹೇಳಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡು ಸಫ್ವಾನ್ ಆಸ್ಪತ್ರೆ ಸೇರಿದ್ದ. ಪ್ರಶಾಂತ್ ಮೇಲೆ ದಾಳಿಗೆ ಮುಂದಾಗಿದ್ದ ಸಫ್ವಾನ್. ಈ ವೇಳೆ ಪ್ರಶಾಂತ್ಗೆ ಬೆಂಬಲವಾಗಿ ನಿಂತಿದ್ದು ಸುಹಾಸ್ ಶೆಟ್ಟಿ. ಹೀಗಾಗಿ ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ್ರ. 9 ಜನರ ಗ್ಯಾಂಗ್ನಿಂದ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಯಿತಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇನ್ನು ರಿವೆಂಜ್ಗಾಗಿ ಸುಹಾಸ್ ಶೆಟ್ಟಿ ಮರ್ಡರ್ ಏನಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. 9 ಜನರ ತಂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. 9 ಜನರ ತಂಡದಿಂದ ಸುಹಾಸ್ ಮರ್ಡರ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣವನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ರಿವೆಂಜ್ಗಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಅವರು ಏನು ಬಹಳ ಮುಚ್ಚಿಟ್ಟು ಏನು ಮಾಡಿದ್ದಲ್ಲ, ಇದು ಎಲ್ಲ ಓಪನ್ ಆಗಿ ಜಗಜಾಹೀರು ಮಾಡಿನೇ ಮಾಡಿರ್ತಕ್ಕಂಥದ್ದು. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಸಫ್ವಾನ್ ಗ್ಯಾಂಗ್ ಈ ಕೃತ್ಯವನ್ನು ಎಸಗಿದೆ ಅನ್ನುವಂಥ ಒಂದು ಶಂಕೆ. ಸಫ್ವಾನ್ ಗ್ಯಾಂಗ್ ಜೊತೆ ಪ್ರಶಾಂತ್ ಗಲಾಟೆ ಮಾಡಿಕೊಂಡಿದ್ದ. ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಸಫ್ವಾನ್ ಗ್ಯಾಂಗ್ ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಪ್ರಶಾಂತ್ ಅಂತ ಹೇಳಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡು ಸಫ್ವಾನ್ ಆಸ್ಪತ್ರೆ ಸೇರಿದ್ದ. ಪ್ರಶಾಂತ್ ಮೇಲೆ ದಾಳಿಗೆ ಮುಂದಾಗಿದ್ದ ಸಫ್ವಾನ್. ಈ ವೇಳೆ ಪ್ರಶಾಂತ್ಗೆ ಬೆಂಬಲವಾಗಿ ನಿಂತಿದ್ದು ಸುಹಾಸ್ ಶೆಟ್ಟಿ.
ಹೀಗಾಗಿ ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ್ರ 9 ಜನರ ಗ್ಯಾಂಗ್ನಿಂದ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಯ್ತಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇನ್ನು ರಿವೆಂಜ್ಗಾಗಿ ಸುಹಾಸ್ ಶೆಟ್ಟಿ ಮರ್ಡರ್ ಏನಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. 9 ಜನರ ತಂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. 9 ಜನರ ತಂಡದಿಂದ ಸುಹಾಸ್ ಮರ್ಡರ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣವನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ರಿವೆಂಜ್ಗಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಅವರು ಏನು ಬಹಳ ಮುಚ್ಚಿಟ್ಟು ಏನು ಮಾಡಿದ್ದಲ್ಲ, ಇದು ಎಲ್ಲ ಓಪನ್ ಆಗಿ ಜಗಜಾಹೀರು ಮಾಡಿನೇ ಮಾಡಿರ್ತಕ್ಕಂಥದ್ದು. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಸಫ್ವಾನ್ ಗ್ಯಾಂಗ್ ಈ ಕೃತ್ಯವನ್ನು ಎಸಗಿದೆ ಅನ್ನುವಂಥ ಒಂದು ಶಂಕೆ. ಸಫ್ವಾನ್ ಗ್ಯಾಂಗ್ ಜೊತೆ ಪ್ರಶಾಂತ್ ಗಲಾಟೆ ಮಾಡಿಕೊಂಡಿದ್ದ. ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಸಫ್ವಾನ್ ಗ್ಯಾಂಗ್ ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಮಾತುಕತೆಗೆ ಕರೆದು ಡ್ಯಾಗರ್ ಇಳಿದಿದ್ದ ಪ್ರಶಾಂತ್ ಅಂತ ಹೇಳಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡು ಸಫ್ವಾನ್ ಆಸ್ಪತ್ರೆ ಸೇರಿದ್ದ. ಪ್ರಶಾಂತ್ ಮೇಲೆ ದಾಳಿಗೆ ಮುಂದಾಗಿದ್ದ ಸಫ್ವಾನ್. ಈ ವೇಳೆ ಪ್ರಶಾಂತ್ಗೆ ಬೆಂಬಲವಾಗಿ ನಿಂತಿದ್ದು ಸುಹಾಸ್ ಶೆಟ್ಟಿ. ಹೀಗಾಗಿ ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ್ರ 9 ಜನರ ಗ್ಯಾಂಗ್ನಿಂದ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಯ್ತಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇನ್ನು ರಿವೆಂಜ್ಗಾಗಿ ಸುಹಾಸ್ ಶೆಟ್ಟಿ ಮರ್ಡರ್ ಏನಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. 9 ಜನರ ತಂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. 9 ಜನರ ತಂಡದಿಂದ ಸುಹಾಸ್ ಮರ್ಡರ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣವನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ರಿವೆಂಜ್ಗಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಅವರು ಏನು ಬಹಳ ಮುಚ್ಚಿಟ್ಟು ಏನು ಮಾಡಿದ್ದಲ್ಲ, ಇದು ಎಲ್ಲ ಓಪನ್ ಆಗಿ ಜಗಜಾಹೀರು ಮಾಡಿನೇ ಮಾಡಿರ್ತಕ್ಕಂಥದ್ದು. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಸಫ್ವಾನ್ ಗ್ಯಾಂಗ್ ಈ ಕೃತ್ಯವನ್ನು ಎಸಗಿದೆ ಅನ್ನುವಂಥ ಒಂದು ಶಂಕೆ. ಸಫ್ವಾನ್ ಗ್ಯಾಂಗ್ ಜೊತೆ ಪ್ರಶಾಂತ್ ಗಲಾಟೆ ಮಾಡಿಕೊಂಡಿದ್ದ. ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಸಫ್ವಾನ್ ಗ್ಯಾಂಗ್ ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಮಾತುಕತೆಗೆ ಕರೆದು ಡ್ಯಾಗರ್ ಇಳಿದಿದ್ದ ಪ್ರಶಾಂತ್ ಅಂತ ಹೇಳಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡು ಸಫ್ವಾನ್ ಆಸ್ಪತ್ರೆ ಸೇರಿದ್ದ. ಪ್ರಶಾಂತ್ ಮೇಲೆ ದಾಳಿಗೆ ಮುಂದಾಗಿದ್ದ ಸಫ್ವಾನ್. ಈ ವೇಳೆ ಪ್ರಶಾಂತ್ಗೆ ಬೆಂಬಲವಾಗಿ ನಿಂತಿದ್ದು ಸುಹಾಸ್ ಶೆಟ್ಟಿ. ಹೀಗಾಗಿ ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ್ರ 9 ಜನರ ಗ್ಯಾಂಗ್ನಿಂದ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಯ್ತಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇನ್ನು ರಿವೆಂಜ್ಗಾಗಿ ಸುಹಾಸ್ ಶೆಟ್ಟಿ ಮರ್ಡರ್ ಏನಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. 9 ಜನರ ತಂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. 9 ಜನರ ತಂಡದಿಂದ ಸುಹಾಸ್ ಮರ್ಡರ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣವನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ರಿವೆಂಜ್ಗಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಅವರು ಏನು ಬಹಳ ಮುಚ್ಚಿಟ್ಟು ಏನು ಮಾಡಿದ್ದಲ್ಲ, ಇದು ಎಲ್ಲ ಓಪನ್ ಆಗಿ ಜಗಜಾಹೀರು ಮಾಡಿನೇ ಮಾಡಿರ್ತಕ್ಕಂಥದ್ದು. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಸಫ್ವಾನ್ ಗ್ಯಾಂಗ್ ಈ ಕೃತ್ಯವನ್ನು ಎಸಗಿದೆ ಅನ್ನುವಂಥ ಒಂದು ಶಂಕೆ. ಸಫ್ವಾನ್ ಗ್ಯಾಂಗ್ ಜೊತೆ ಪ್ರಶಾಂತ್ ಗಲಾಟೆ ಮಾಡಿಕೊಂಡಿದ್ದ. ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಸಫ್ವಾನ್ ಗ್ಯಾಂಗ್ ಜೊತೆ ಗಲಾಟೆ ಮಾಡಿಕೊಂಡಿದ್ದ. ಮಾತುಕತೆಗೆ ಕರೆದು ಡ್ಯಾಗರ್ ಇಳಿದಿದ್ದ ಪ್ರಶಾಂತ್ ಅಂತ ಹೇಳಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡು ಸಫ್ವಾನ್ ಆಸ್ಪತ್ರೆ ಸೇರಿದ್ದ. ಪ್ರಶಾಂತ್ ಮೇಲೆ ದಾಳಿಗೆ ಮುಂದಾಗಿದ್ದ ಸಫ್ವಾನ್. ಈ ವೇಳೆ ಪ್ರಶಾಂತ್ಗೆ ಬೆಂಬಲವಾಗಿ ನಿಂತಿದ್ದು ಸುಹಾಸ್ ಶೆಟ್ಟಿ. ಹೀಗಾಗಿ ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ್ರ 9 ಜನರ ಗ್ಯಾಂಗ್ನಿಂದ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಯ್ತಾ? ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್,